टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಎಸ್, ಇನ್ನು ಅಪ್ಪು ನೆನಪಿಗಾಗಿ PRK ಪ್ರೊಡಕ್ಷನ್ ಅಪ್ಪುವಿನ ಭಾವನಾತ್ಮಕ ಜೀವನ ಚರಿತ್ರೆ ಹೆಸರಲ್ಲಿ ಪುಸ್ತಕವನ್ನ ಸಿದ್ಧಪಡಿಸಿದ್ದು ಸದ್ಯದಲ್ಲೇ ರಿಲೀಸ್ ಮಾಡಲಿದೆ. ಕನ್ನಡ ಹಾಗೂ ಇಂಗ್ಲಿಷ್ನಲ್ಲಿ ಪುಸ್ತಕ ಲಭ್ಯ ಇದೆ. 4 ದಶಕಗಳ ತಮ್ಮ ಸಿನಿ ಜೀವನದಲ್ಲಿ ಬಾಲ ಕಲಾವಿದನಾಗಿ 14 ಮತ್ತು ನಾಯಕನಾಗಿ 43ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ಅಪ್ಪು ನಟಿಸಿದ್ದು ಈ ಎಲ್ಲ ಮಾಹಿತಿಗಳು ಈ ಪುಸ್ತಕದಲ್ಲಿ ಇರಲಿವೆ. PRK ಪ್ರೊಡಕ್ಷನ್ನಿಂದ ಈ ಅಪ್ಪು ಪುಸ್ತಕ ಹೊರಬರ್ತಾ ಇದೆ. ಕನ್ನಡ ಮತ್ತು ಇಂಗ್ಲಿಷ್ ಭಾಷೆ ಎರಡರಲ್ಲೂ ಕೂಡ ಈ ಪುಸ್ತಕ ಇರುತ್ತೆ. ಸದ್ಯದಲ್ಲೇ ಈ ಪುಸ್ತಕ ರಿಲೀಸ್ ಆಗಲಿದೆ. ಅಪ್ಪು ಜೀವನದ ಕುರಿತ ವಿಶೇಷವಾದಂತಹ ಪುಸ್ತಕ ಇದು. ಅಪ್ಪು ನೆನಪಿಗಾಗಿ ಪುಸ್ತಕ ಸಿದ್ಧ ಆಗಿದೆ. ದೊಡ್ಡ ಮನೆಯ ರಾಜಕುಮಾರ, ಅಭಿಮಾನಿಗಳ ಪಾಲಿನ ಯುವರಾಜ, 50ನೇ ಹುಟ್ಟು ಹಬ್ಬದ ಸಂಭ್ರಮ. ಹೀಗಾಗಿ ಬೆಂಗಳೂರಿನ ಕಂಠೀರವ ಸ್ಟುಡಿಯೋದಲ್ಲಿರೋ ಅಪ್ಪು ಸಮಾಧಿ ಬಳಿ ಅಭಿಮಾನಿಗಳು ಜಮಾಯಿಸಿದ್ರು. ಪುನೀತ್ ಪತ್ನಿ ಅಶ್ವಿನಿ, 2 ಮಕ್ಕಳು ಶಿವರಾಜ್ ಕುಮಾರ್, ರಾಘಣ್ಣ ಸೇರಿ ದೊಡ್ಡಮನೆ ಕುಟುಂಬ ಅಪ್ಪು ನೆಚ್ಚಿನ ತಿಂಡಿ ತಿನಿಸುಗಳನ್ನಿಟ್ಟು ಸಮಾಧಿಗೆ ಪೂಜೆ ಸಲ್ಲಿಸಿತು. ಸಹೋದರಿ ಲಕ್ಷ್ಮಿ ಕಣ್ಣೀರು ಹಾಕುತ್ತಲೇ ಪೂಜೆ ಸಲ್ಲಿಸಿದ್ರು. ತುಂಬಾ ನೆನಪುಗಳಿದೆ. ಚಿಕ್ಕ ಅವನ್ನ ಹುಟ್ಟಿದ ಒಂದು ಸಂಭ್ರಮ ನೆನ್ಸ್ಕೊಂಡು ನೋಡಿ. ಯಾರು ಅಷ್ಟು ಈಸಿಯಾಗಿ ಮಗುನ ಆಕ್ಟ್ ಮಾಡಕ್ ಬಿಡಲ್ಲ. ಅಫ್ಕೋರ್ಸ್ ಅಪ್ಪಾಜಿ ಅಮ್ಮ ಅಪ್ಪು ಇದ್ದಿದ್ರು ಅಟ್ಲೀಸ್ಟ್ ಇವಾಗ ಖಂಡಿತ ಅವನೇ ಬರ್ತಿದ್ದ ಜೊತೆಲಿ. ಸಾವಿರಾರು ಅಭಿಮಾನಿಗಳ ಜೊತೆಗೆ ಸಾಕಷ್ಟು ಸೆಲೆಬ್ರಿಟಿಗಳು ಅಪ್ಪು ಸ್ಮಾರಕಕ್ಕೆ ಆಗಮಿಸಿದ್ರು. ಶ್ರೀ ಮುರಳಿ, ಸಾಧು ಕೋಕಿಲ, ಅನುಶ್ರೀ, ಬಿಗ್ ಬಾಸ್ ಭವ್ಯ ಗೌಡ, ಪ್ರಥಮ್ ಸೇರಿದಂತೆ ಅನೇಕರು ಅಪ್ಪು ಸ್ಮರಿಸಿದ್ರು. ಎಲ್ಲೋ ಜೊತೆಗೆ ಇದ್ದಾರೆ ಅನ್ನೋ ಒಂದು ನಂಬಿಕೆ. ಸೊ ಹಾಗಾಗಿ ಆ ಇಲ್ಲ ಅನ್ನೋ ಪದನ ಕೇಳಲಿಕ್ಕೂ ಒಂಥರ ಮುಜುಗರ, ಅದನ್ನ ಹೇಳಲಿಕ್ಕೂ ಒಂಥರ ನಮಗೆ ಬೇಜಾರು. ಸೊ ಹಾಗಾಗಿ ನಮ್ಮ ಜೊತೆನೇ ಇದ್ದಾರೆ ಅನ್ನೋ ಒಂದು ನಂಬಿಕೆ, ಪ್ರೀತಿ, ವಿಶ್ವಾಸ ಇರೋದು ಒಬ್ಬರೇ ಅಪ್ಪ ಮಾಮ. ಅವರೇ ಪವರ್ ಸ್ಟಾರು. ಅವ್ರ ಥರ ಇನ್ನೊಬ್ರಿಲ್ಲ. ಇನ್ನೊಬ್ರು ಆಗಕ್ಕೂ ಸಾಧ್ಯವೇ ಇಲ್ಲ ಅಂತಲೂ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅಪ್ಪು ಹುಟ್ಟುಹಬ್ಬ ಪ್ರಯುಕ್ತ ಫ್ಯಾನ್ಸ್ ರಕ್ತದಾನ, ಅನ್ನದಾನ ಏರ್ಪಡಿಸಿದ್ರು. ಅಗಲಿದ ಪರಮಾತ್ಮನ ಬರ್ತ್ಡೇಯನ್ನ ಉತ್ಸವದಂತೆ ಆಚರಿಸಿದ್ರು. ಮಂಗಳಾ ರಾಜ್ಗೋಪಾಲ್, TV9 ಬೆಂಗಳೂರು.